ಇಂಗಳಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಅಂದ್ರೆ ನಮ್ಮ ಇಂಗಳಗಿ ಗ್ರಾಮ. ಇಲ್ಲಿವರೆಗೆ ನಮ್ಮ ಊರಿಗೆ ಹೇಳೋರು ಕೇಳೋರು ಯಾವುದೇ ಒಂದು ಅಧಿಕಾರಿಗಳು, ಯಾಕಂದ್ರ ಎಷ್ಟು ಮಳೆ ಬಂದು ಪೂರಾ ಗ್ರಾಮದಾಗ ಎಷ್ಟು ಅಸ್ವಸ್ಥ ಆಗ್ಯದ. ಇನ್ನೂವರೆಗೆ ಒಬ್ಬನೇ ಒಬ್ಬ ಅಧಿಕಾರಿ ಆಗಲಿ ಸರ್ಕಾರದವರಾಗಲಿ ಯಾರು ಒಬ್ರು ಇನ್ನೂವರೆಗೆ ಬಂದು ನಮ್ಮ ಊರ ಸಮಸ್ಯೆ ಯಾರು ಕೇಳಿಲ್ಲ. ಮೊದಲನೇ ನಮ್ಮ ಸಮಸ್ಯೆ ಏನಪ್ಪಾ ಅಂದ್ರ ರಸ್ತೆ ಸಮಸ್ಯೆ ಅದ, ಚರಂಡಿ ಸಮಸ್ಯೆ ಅದ, ಶೌಚಾಲಯ ಸಮಸ್ಯೆ ಅದ, ಕುಡಿಯುವ ನೀರನ್ನಂತೂ ಕಂಡಪಟ್ಟಿ ಸಮಸ್ಯೆ ಅದ. ಇಷ್ಟು ಸಮಸ್ಯೆ ಈ ಹಲವು ಬಾರಿ ನಮ್ಮ DC ಅವರಿಗಾಲಿ ತಾಲೂಕಾ ತಹಸೀಲ್ದಾರ್ ಅವರಿಗಾಲಿ ಮತ್ತ ಪಂಚಾಯತ್ PDO ಅಧ್ಯಕ್ಷರಿಗಾಲಿ ಹಲವು ಬಾರಿ ನಾವು ಮನವಿ ಪತ್ರ ಕೊಟ್ಟರು. ಒಂದೇ ಒಂದು ಸಮಸ್ಯೆಗೆ ಅವರು ಇಲ್ಲಿವರೆಗೂ ಒಂದು ಸ್ಪಂದನೆ ಇಲ್ಲ. ನಮ್ಮ ಊರಿಗೆ ಬಂದು ಒಂದೇ ಒಂದು ಸಮಸ್ಯೆ ಕೇಳುವ ಒಂದೇ ಒಂದು ಕಾರ್ಯ ಮಾಡಿಲ್ಲ ಅವರು. ಹಿಂಗಪ್ಪ ನಮಸ್ಕಾರಗಳು. ನನ್ನ ಹೆಸರು ಸಂತೋಷ್ G. ಮಲ್ಗೊಂಡ್. ಇದೇ ಅಫಜಲ್ಪುರ ತಾಲೂಕಿನ ಇಂಗಳಗಿ ಗ್ರಾಮದವನು. ಮೊನ್ನೆ ಏನಪ್ಪ ಅಂದರೆ 20/9/2025 ಒಂದು ನಮ್ಮ ಊರಿನ ಮೂಲಭೂತ ಸೌಕರ್ಯ ಬಗ್ಗೆ ಹಾಗೂ ನಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಒಂದು ನವ ಕರ್ನಾಟಕ ದಿನಪತ್ರಿಕೆ ನ್ಯೂಸ್ದವರು ನಾವು ಒಂದು ಸುದ್ದಿ ಮಾಡಿಸಿದೆವು. ಊರಿನ ಸಮಸ್ಯೆಗಳು ಹೇಳ್ಕೊಂಡೆವು. ಯಾಕಂದ್ರೆ ನಮ್ಮ ಊರಿಗೆ ಸಮಸ್ಯೆಗಳವ. ಯಾಕಂದ್ರೆ ನೀರಿಂದ ಆಗಲಿ, ಚರಂಡಿ ಆಗಲಿ, ರೋಡಿಂದ ಆಗಲಿ ಇನ್ನೂ ಹಲವು ಸಮಸ್ಯೆಗಳವ. ಯಾಕಂದ್ರೆ ಶೌಚಾಲಯದ ಎಲ್ಲ ಸಮಸ್ಯೆಗಳು, ಆ ಸಮಸ್ಯೆ ಬಗ್ಗೆ ನಾವು ವರದಿ ಮಾಡಿಸಿದ್ವು ಊರಾಗ. ಯಾಕಪ್ಪ ಅಂದ್ರೆ ಖೂನಲ್ಲಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಮೊದಲಿನಿಂದ ಅರ್ಜಿ ಕೊಟ್ಟೆವು. ಎಲ್ಲರಿಗೆ ಯಾರಿಗೆ ಹೇಳ್ಬೇಕು ಹೇಳಿದೆವು. ಹೇಳೋದು 4 ತಿಂಗಳೈತೆ. ನಾನು ಎಲ್ಲ ರೀತಿಯಾಗಿ ಸುದ್ದಿ ಎಲ್ಲರಿಗೆ ಹೇಳಿದೆವು. ಹೇಳಿದ ಬಳಿಕ ಮತ್ತು ನಮ್ಮ ಸಮಸ್ಯೆನೇ ಒಂದೂ ಸಾಲ್ವ್ ಆಗಲಿಲ್ಲ. ಸಾಲ್ವ್ ಆಗಲಾರ್ಬಿಟ್ಟು ನಾವು 20 ತಾರೀಕು ತಂದು ನ್ಯೂಸ್ ಮಾಡಿಸ್ದೆ. ಯಾಕಂದ್ರೆ ಅಲ್ಲಿ ಅದ್ರ ನ್ಯೂಸ್ನಾಗ ಆದ್ರೆ ನಮಗೆ ಬೇರೆದವ್ರಿಗೆ ಖೂನ್ ಆಗ್ತದೆ, ನಮ್ಮ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಮಾಡಿ. ನಾನು ಯಾರು ವೈಯಕ್ತಿಕ ತೊಗೊಂಡು ಮಾಡೀನಿ. ಈಗ ಸಮಸ್ಯೆಗಳ ಬಗ್ಗೆ ಹೇಳಿದ ಬಳಿಕ ಈಗ ಏನು ಹರಾಲಿ ಇವರು ಅಧಿಕಾರಿಗಳು ಚೇಲಗಳು ಒಂದಿಷ್ಟು ರಾಜಕೀಯ ಚೇಲಗಳು ಒಂದಿಷ್ಟು ಅವ್ರವರು ಯಾರು ಖೂನಿಲ್ಲ. ಅವರು ಏನು ಮಾಡ್ಕತ್ತಾರಲ್ಲ, ಈಗ ನನಗೆ ಅನ್ಸಕತ್ತಾರ ಏನು ಗುಂಡಾಗಳ ಕೈಲಿ ಫೋನ್ ಹಚ್ಚಿಸಿ ಅಂಜಿಸ್ರಿ. ನಿಮ್ಮ ಗೊಡ್ಡ ಬೆದರಿಕೆಗೆ ಅಂಜೋವಂಥ ಮನುಷ್ಯ ಅಲ್ಲ. ನೀವು ಏನು ಮಾಡಪ್ಲೆ ಇದ್ರಿ, ನನಗೆ ಏನು ಜೀವ ಹೊಡಿಸ್ತೀರಿ, ಏನು ಮಾಡಪ್ಲೆ ಇದ್ರಿ, ನನಗೆ ಏನೂ ನೀವು ಮಾಡಲ್ಲ. ಸಮಸ್ಯೆಗಳು ಕೇಳಬಾರ್ದು, ಊರಿನ ಸಮಸ್ಯೆ ಕೇಳಬೇಕು, ಏನು ಕೇಳಬಾರ್ದು. ಊರಿನ ಸಮಸ್ಯೆ ನೀವು ಕಣ್ಣಾರೆ ನೋಡ್ಲಿಕ್ಕತ್ತೀರಿ. ಆ ಸಮಸ್ಯೆಗಳ ಬಗೆಹರಿಸಿ ಇಷ್ಟು ವರ್ಷ ಆಯ್ತು. ಯಾರೇ ನಿಮ್ಗೆ ಒಂದೇ ಸಮಸ್ಯೆ ಕೇಳ್ಯಾರ? ಈಗ ಒಂದು ಸಮಸ್ಯೆ ಕೇಳೋಣ ಈ ಪರಿ ನಿಮಗೆ ಬ್ಯಾನೆ ಆಗ್ತದ. ಸಮಸ್ಯೆ ಕೇಳಬಾರ್ದಂದ್ರೆ ಏನು ಊರಿಗೆ ನೀವೇ ಸಾರ್ವಭೌಮರು, ಏನು ಯಾರೂ ಕೇಳಬಾರ್ದು. ಏನು ಊರಿನ ನೀವೇ ಏನು ಏನು ಚಾವಿಗಿವಿ ಹಾಕಿರಿ ಊರಿಗೆ ನಾವೇ ಮುಖಂಡ್ರು ಅಂಥೇಳಿ. ಮತ್ತು ಸಮಸ್ಯೆಗಳು ಕೇಳೋಣ ಇಷ್ಟಾಗಿ ಬ್ಯಾನಿ ಆಗ್ತದೆ. ಆ ಸಮಸ್ಯೆಗಳು ಬಗೆಹರಿಸ್ತಾರೆ ನಿಮ್ಗೆ ಯಾರು ಕೇಳ್ತಿರು? ಇಲ್ಲೇ ನಮ್ಮ ಊರು ಸಮೀಪ ಹೊಲಕ್ಕೆ ಗಣಾಪುರಕ್ಕೆ ರೋಡ್ ಆ ಪರಿ ಕೆಸರಾಗ ಮೊಳಕಾಲು ಮಟ್ಟ ಕೆಸರಾಗ ಒದ್ದಾಡ್ದೆವು. 1 ತಿಂಗಳು ಒದ್ದಾಡ್ದೆವು. ನೀವು ಅದೇ ರೋಡಿಲೇ ಹೈದಿರಿ. ಮತ್ತು ನಿಮಗೆ ಕಾಣಲಿಲ್ಲ ಅದು ರಸ್ತೆ, ಅದು ಸರಿಪಡಿಸ್ಬೇಕಪ್ಪ ಊರಾಗ. ನೀವು ಮಾಡಿದ್ರಪ್ಪ ಅಂದ್ರೆ ನಾವು ನಾ ಎಷ್ಟು ವರ್ಷ ಆಯಿತು ಒಂದು ಊರಿಗೆ, ಇನ್ನೂವರೆಗೆ ಯಾರಿಗೂ ಒಂದು ಮಾತು ಕೇಳಿಲ್ಲ. ಈ ಸದ್ ಬಂದು ಊರಿಗೆ ಅದೊಂದು ಸಮಸ್ಯೆ ಕೇಳೋಣ ಇಷ್ಟು ಬ್ಯಾನ್ ಎಲ್ಲ ಕತ್ತು. ಆ ರೋಡ್ ಆ ಕೆಸರಾಗ ಎಷ್ಟು ಒದ್ದಾಡ್ದು, ಆ ಕೆಸರಾಗ ಒದ್ದಾಡ ನೋಡು ನಕ್ಕಿರಿ ನೀವು. ಮತ್ತು ಅದು ಮಾಡಿದ್ರಪ್ಪ ಅಂದ್ರೆ ನಾವು ಯಾಕೆ ಊರಿಗೆ ಕೇಳ್ತಿದ್ದೆವು? ನಾವು ಊರಂದು ಯಾರಿಗೂ ಕೇಳ್ತಿದ್ದೆವು. ಈ ವರ್ಷ ಆಯ್ತು ಊರಾಗ ಯಾವನಿಗಾರ ಮಾತಾಡಿದ್ದೆವು ನಾವು? ಮಾತಾಡಿಲ್ಲ. ಆಯಿತು, ಸಮಸ್ಯೆ ಹೇಳೀನಿ. ನೀವೆಲ್ಲ ಗೊಡ್ಡ ಬೆದರಿಕೆ ಹಾಕ್ಲಿಕತ್ತಿರಲ್ಲ, ಗುಂಡಗಳಿಗೆ ಫೋನ್ ಹಚ್ಕರೆ. ನೀವೇನು ಮಾಡೋದಾಗಲ್ಲ. ನೀವೇನು ನನಗೇನು ಲಾಸ್ಟ್ ಜೀವ ಹೊಡಿಸ್ಬೇಕು, ಅದು ಬಿಟ್ಟು ಏನಿಲ್ಲ. ನೀವು ಯಾರ್ಯಾರು ಮಾಡ್ಲತ್ತೀರಿ, ಏನೇನು ಮಾಡ್ಲತ್ತೀರಿ ಎಲ್ಲ ನನ್ನ ಬಳಿ ಡಾಕ್ಯುಮೆಂಟ್ ಮಾಡ್ಕೊಂಡು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಯಾಕಂದ್ರೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ನಾಳೆ ನಂಗೆ ಏನ್ರಿ ಅದಕ್ಕೆ ಮತ್ತು ಯಾರು ಮಾಡ್ಯಾರ ಖೂನ್ ಆಗ್ಬೇಕಲ್ಲ ಅವ್ರಿಗೆ. ಯಾಕಂದ್ರೆ ಮಾತಾಟು ದೂರಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಇರ್ಲಕ್ಕ ನನ್ನ ಜೀವಕ್ಕೆ ಏನ್ರಿ ಆದ್ರೆ ನೀವೇನು ಒಂದಿಷ್ಟು ಮಂದಿ ಇವ್ರು ಫೋನ್ ಹಚ್ಚಿರಲ್ಲ, ನಾನು ಎಲ್ಲ ಬರೆದಿಟ್ಟೀನಿ. ಅದಕ್ಕೆ ಹೊಣೆಗಾರರು ನೀವೇ. ಯಾಕಪ್ಪ ಅಂದ್ರೆ ಊರಿನ ಸಮಸ್ಯೆಗಳು ಕೊಡಬೇಕಾದ ಮನುಷ್ಯತ್ವ ಅದ. ಯಾಕಂದ್ರೆ ನಮ್ಮ ಊರಿಗೆ ಊರು ಅದ ಏನಿಲ್ಲ, ನಮ್ಮ ಊರಿಗೆ ಪಂಚಾಯತಿ ಅದ ಏನಿಲ್ಲ. ಸಮಸ್ಯೆಗಳು ಬಗೆಹರಿಸಿದ್ರೆ ನಿಮ್ಗೆ ಯಾರು ಕೇಳ್ತಾರ? ಆ ಸಮಸ್ಯೆ ಬಗೆಹರಿಸಿದ್ರಂದ್ರೆ ನಿಮ್ಗೆ ಯಾವ್ದು ಸಿಕ್ಕರು ಮಾತಾಡ್ಸಲ್ಲ ಯಾರು ಒಬ್ಬರು. ಇನ್ನು ಮುಂದೆ ಸಮಸ್ಯೆಗಳು ಬಗೆಹರಿಸ್ರಿ. ನೀರಿಂದ ಒಂದರ ವ್ಯವಸ್ಥೆ ಮಾಡಿಸ್ರಿ. ನೀರು ಎಷ್ಟು ತಿಂಗಳೈತೆ ನಮ್ಮ ಊರಿಗೆ? 4 ತಿಂಗಳಾಯ್ತು. ಬ್ಯಾಸ್ಗೆ ಹಿಡ್ದು DC ಮೇಡಮ್ ಅವ್ರು ಮನವಿ ಕೊಟ್ಟು ಅವಾಗ ಹಿಡಿದು ಮಾಡ್ತೀನಿ ನೀರು ಕೊಟ್ಟಿಲ್ಲ. ಈ ಸದ್ದು ಕೇಳೋಣ ತ್ರಾಸ ಆಗತ್ತದ ನಿಮಗೆ. ಆಯಿತು, ನೀವೇನು ಮಾಡ್ತೀರಿ ಮಾಡಿರಿ. ನಿಮ್ಮ ಗೊಡ್ಡ ಬೆದರಿಕೆಗೆ ಅಂಜವಲ್ಲ. ನೀವೇನು ಗೊಡ್ಡ ಬೆದರಿಕೆ ನನ್ನ ಬಳಿ ಎಲ್ಲ ಪ್ರೂಫ್ ಅವ. ಮುಂದೆ ಏನಾಗ್ತದೆ ಆಗಲಿ. ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಊರಿಗೆ ಸಮಸ್ಯೆಗಳು ಬಗೆಹರಿಸಿ. ಯಾಕಂದ್ರೆ ನೀವೇ ಇರ್ರಿ ಊರಾಗ, ನೀವೇ ಮುಖಂಡ್ರಿ, ನೀವೇ ರಾಜಕೀಯ ಮಾಡಿರಿ. ಊರಿಂದ ಸಮಸ್ಯೆಗಳು ಬಗೆಹರಿಸಿ ನೀವು ರಾಜಕೀಯ ಮಾಡಿರಿ. ನಿಮ್ಗೆ ಯಾರು ಬಂದು ಹೇಳಲ್ಲ. ನೀವು ಅದಿಟ್ಟು ಮಾಡಿದ್ರಪ್ಪ ಅಂದ್ರೆ ನಾವು ನಿಮ್ಮ ಹಿಂದೆ ನೀವು ಹ್ಯಾಂಗೆ ಹೇಳ್ತೀರಿ ನಾವು ನಿಮಗೆ ಕೇಳ್ತೀವಿ. ಅದಿಟ್ಟು ಬಗೆಹರಿಸ್ರಿ. ಅದು ಬಿಟ್ಕರೆ ಇವು ನನಗೆ ನಾಳೆ ಏನಾರ ಆಯಿತು ಅದಕ್ಕೆ ನೇರ ಹೊಣೆಗಾರರು ನೀವೇ ಆಗ್ತೀರಿ. ಅದಕ್ಕೆ ಒಳ್ಳೇದು ಮಾಡಿರಿ, ಒಳ್ಳೇದಿರ್ರಿ, ಒಳ್ಳೆಯವರಾಗಿರ್ರಿ. ಊರಿಗೆ ನೀವೇನು ದುಡ್ಡು ಗಳಿಸಿ ನೀವೇನು ಅದು ಸತ್ತ ಬಳಕ ತೊಗೊಂಡು ಹೋಗಲ್ಲ.
ಊರಿಗೆ ಒಂದಿರು ಸಹಾಯ ಮಾಡಿಸ್ರಿ. ಅಷ್ಟು ದೂನೇದೆ ಗಳಿಸ್ಕರಿ ರೊಕ್ಕ ಊರದೆ ರೊಕ್ಕ ಗೊಳೆ ಮಾಡಿ ಎಲ್ಲಿ ಇಡ್ತೀರಿ? 4 ಮಂದಿ ಸಹಾಯ ಮಾಡಿರಿ. ಅದು ಸಹಾಯ ನಿಮ್ಮ ರೊಕ್ಕದ ಮಾಡಬೇಡ್ರಿ, ಬಂದು ಸರ್ಕಾರದ ರೊಕ್ಕದಾಗ ಸಹಾಯ ಮಾಡಿರಿ. ಅದು ಬಂದಿದ್ದು ₹1 ಕೆಲಸ ಬಂದಿರ್ತದ, ಆ ಚಾರಣೆ ಕೆಲಸ ಮಾಡ್ತೀರಿ, ಚಾರಣೆ ಬೇರೆದವ್ರಿಗೆ ಇಡ್ತೀರಿ, ಆಟಣೆ ನೀವು ಇಡ್ತೀರಿ. ಆ ಚಾರಣೆ ಕೆಲಸನೇ ಮಾಡಿದ್ರೆ ಅದರೇ ಸೂಕ್ಷ್ಮ ಮಾಡಿರಿ. ನಿಮ್ಗೇನು ಏನು ಗಳಿಸ್ವರಿ ಕೆಲಸ ಮಾಡಿರಿ. ಅದ್ರಾಗ ಒಂದು 8 ಆಣೆ 12 ಆಣೆ ಕೆಲಸ ಮಾಡಿರಿ. ಚಾರಣೆ ಸುಡ್ಗಾಡು ತಿಂದು ಸಾಯಿರಿ. ಅದು ಕೇಳಿದಕ್ಕೆ ನನಗೆ ಮಾಡಿರಿ. ನಾನು ಎಲ್ಲದಕ್ಕೆ ಸಿದ್ಧ ಇದ್ದೀನಿ. ನಾವೇನು ಹೋರಾಟಗಾರರಿದ್ದೆವು. ಇದೆಲ್ಲ ಈ ಹೋರಾಟ ಮಾಡ್ಬೇಕಾದ್ರೆ ಎಲ್ಲ ಅನುಭವಿಸಿದ್ದೆವು. ಏನು ಎಲ್ಲ ಫೇಸ್ ಮಾಡ್ತೀವಿ. ನಾನು ಅಂಜಿಕೆರೆ ನೀವು ಈ ಥರ ಮಾಡ್ಲಿಕ್ಕತ್ತೀರಂತೇಳಿ ಅಂಜಿ ಬಿಡೋರಲ್ಲ. ನಾನು ಊರಿನ ಸಮಸ್ಯೆ ನಾನು ಇರೋ ತನಕ ಸಮಸ್ಯೆಗಳು ಕೇಳವ್ನಿ. ಅದು ಸಾಲ್ವ್ ಆಗತ್ತನ ನಾನು ಬಿಡೋಲ್ಲ. ಯಾಕಪ್ಪ ಅಂದ್ರೆ ಅದು ಊರಿಂದ ಸಮಸ್ಯೆ ಸಾಲ್ವ್ ಆಗೇಬೇಕದು. ಯಾಕಂದ್ರೆ ನಮ್ಮ ಊರಿಗೆ ನೀರು ಬೇಕು, ಚರಂಡಿ ಬೇಕು, ಶೌಚಾಲಯ ಬೇಕು, ರಸ್ತೆ ಏನೋ ಆಗಬೇಕು. ಅದು ಎಷ್ಟು ವರ್ಷ ಹೋಗ್ಲಾಕ ನಾವು ಹೋರಾಟ ಮಾಡ್ತೀನಿ. 10 ವರ್ಷ ಹೋಗ್ಲಾಕದು ನಾನು ಮಾಡೋದನ್ನ ಮಾಡ್ತೀನಿ. ಅದು ಬಿಟ್ಟು ಇವೆಲ್ಲ ಚಮಚಗಿರಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ನಡೆಯಲ್ಲ. ನಡೆಸುನು ಬೇಡ್ರಿ. ನಮ್ಮ ಎದರ ಚಂದ ಇರ್ರಿ. ನಮಸ್ಕಾರಗಳು.